ಟೆಲಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಗೆಳೆಯರೆ, ಜಗತ್ತಿನ ಪ್ರಮುಖ ರಕ್ಷಣಾ ಉಪಕರಣಗಳ ಆಮದುದಾರ ರಾಷ್ಟ್ರವಾಗಿದ್ದ ಭಾರತ ಇಂದು ಜಗತ್ತಿನ ಪ್ರಮುಖ ಶಸ್ತ್ರಾಸ್ತ್ರ ರಫ್ತುದಾರ ದೇಶವಾಗಿ ಬೆಳೆಯುತ್ತಿದೆ. ಒಂದ್ ಕಾಲದಲ್ಲಿ ನಮ್ಮ ಗಡಿ ಕಾಯೋ ಸೈನಿಕರಿಗೆ ಬೂಟುಗಳನ್ನ, ಗನ್ಗಳನ್ನ, ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನ ಕೊಡೋದಕ್ಕೂ ಸಾಧ್ಯವಾಗದಿದ್ದ ಭಾರತ ಇಂದು ಅನೇಕ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡ್ತಿದೆ. ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ವೇಗವಾಗಿ ಮುನ್ನುಗ್ತಿದೆ ಅನ್ನೋದು ವೇದ್ಯವಾಗುತ್ತೆ. ಭಾರತ ತನ್ನ ಕ್ಷಿಪಣಿ ಶಕ್ತಿಯಿಂದ ಜಗತ್ತಿನಾದ್ಯಂತ ಸಂಚಲನ ಮೂಡಿಸುತ್ತಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ವಾಯುಪಡೆ ತನ್ನ ಬ್ರಹ್ಮೋಸ್ ಕ್ಷಿಪಣಿ ಮೂಲಕ ಪಾಕ್ ನೆಲದಲ್ಲಿ ವಿನಾಶವನ್ನೇ ಉಂಟು ಮಾಡಿತು. ಆ ನಂತರ ಬ್ರಹ್ಮೋಸ್ನ ಖರೀದಿಗಾಗಿ ಜಗತ್ತಿನ ಅನೇಕ ದೇಶಗಳು ಮುಗಿಬಿದ್ವು. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಾಗಿ ಫಿಲಿಪೈನ್ಸ್ ಈಗಾಗಲೇ ಭಾರತದೊಂದಿಗೆ ಪ್ರಮುಖ ಒಪ್ಪಂದವೊಂದನ್ನ ಮಾಡಿಕೊಂಡಿದೆ. ಇದೀಗ ಫಿಲಿಪೈನ್ಸ್ ನ ಸಶಸ್ತ್ರ ಪಡೆಗಳು ಭಾರತದಲ್ಲೇ ತಯಾರಾದ ಇನ್ನೊಂದು ವಿನಾಶಕಾರಿ ಪ್ರಳಯ್ ಯುದ್ಧ ತಂತ್ರ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ತೀವ್ರ ಆಸಕ್ತಿ ತೋರಿಸುತ್ತಿವೆ. ಹಾಗಾದ್ರೆ ದಕ್ಷಿಣ ಏಷ್ಯಾದ ಪುಟ್ಟ ದ್ವೀಪ ರಾಷ್ಟ್ರ ಫಿಲಿಪೈನ್ಸ್ ಬ್ರಹ್ಮೋಸ್ ಹೊರತಾಗಿಯೂ ಪ್ರಳಯ್ ಬ್ಯಾಲಿಸ್ಟಿಕ್ ಮಿಸೈಲ್ ಕಡೆಗೆ ತನ್ನ ಆಸಕ್ತಿ ವಹಿಸಲು ಕಾರಣವೇನು? ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಅನ್ನು ಮೀರಿಸಿದ ಅಂತಹ ಶಕ್ತಿ ಪ್ರಳಯ್ನಲ್ಲೇನಿದೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಿತ್ರರೇ, ಪ್ರಳಯ್ ಅನ್ನೋದು ಭಾರತೀಯ ರಕ್ಷಣಾ ಬತ್ತಳಿಕೆಗೆ ಹೊಸದಾಗಿ ಸೇರ್ಪಡೆಯಾಗ್ತಿರೋ ಮಹಾ ಅಸ್ತ್ರ. ಪ್ರಳಯ್ ಅನ್ನೋದು ಈ ಅಸ್ತ್ರದ ಧ್ವಂಸ ಶಕ್ತಿಯ ಸಂಕೇತ. ಪ್ರಳಯ್ ಅಂದ್ರೆ ಮಹಾನಾಶ, ಭೀಕರ ನಾಶ, ಕೊನೆಗಾಲದ ಬಿರುಗಾಳಿ ಎಂದರ್ಥ. ಈ ಮಿಸೈಲ್ ಶತ್ರು ಬಾಹ್ಯ ಸ್ಥಾವರಗಳು, ಆರ್ಮಿ ಕಮಾಂಡ್ ಪೋಸ್ಟ್ಗಳು, ಲಾಂಚ್ ಪ್ಯಾಡ್ಗಳು ಮತ್ತು ಬಂಕರ್ಗಳ ಮೇಲೂ ನಿಖರವಾಗಿ ದಾಳಿ ಮಾಡಿ ಉದ್ದೇಶಿತ ಗುರಿಗಳನ್ನ ನಾಶ ಮಾಡಬಲ್ಲದು. ಆದ್ದರಿಂದಲೇ ಭಾರತದ ಬತ್ತಳಿಕೆಯಲ್ಲಿನ ಈ ಮಹಾ ಅಸ್ತ್ರಕ್ಕೆ ಪ್ರಳಯ್ ಅಂತ ಕರೆಯಲಾಗಿದೆ. ಪ್ರಳಯ್ ಸಂಪೂರ್ಣವಾಗಿ ದೇಶೀಯವಾಗಿ ತಯಾರಾಗಿರೋ ಮೊಟ್ಟ ಮೊದಲ ಕ್ವಾಸಿ ಬ್ಯಾಲಿಸ್ಟಿಕ್ ಟ್ಯಾಕ್ಟಿಕಲ್ ಮಿಸೈಲ್ ಆಗಿದೆ. ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನ ಸಹಯೋಗದೊಂದಿಗೆ ನಿರ್ಮಿಸಲಾದ ಕ್ಷಿಪಣಿ ಇದಾಗಿದ್ದು, ಇದೊಂದು ಸರ್ಫೇಸ್ ಟು ಸರ್ಫೇಸ್ ಅಟ್ಯಾಕಿಂಗ್ ಮಿಸೈಲ್ ಆಗಿದೆ. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದೇ ಜುಲೈ 28 ಮತ್ತು 29ರಂದು ಒಡಿಶಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಪ್ರಾಯೋಗಿಕವಾಗಿ ಪರೀಕ್ಷೆ ನಡೆಸಿದ್ದು, ತನ್ನ ಯಶಸ್ವಿ ಪ್ರಾಯೋಗಿಕ ಹಾರಾಟವನ್ನ ಪೂರ್ಣಗೊಳಿಸುವ ಮೂಲಕ ಮಹತ್ವದ ಮೈಲುಗಲ್ಲನ್ನ ಈ ಕ್ಷಿಪಣಿ ಸ್ಥಾಪಿಸಿದೆ. ಪ್ರಳಯ್ ಕ್ಷಿಪಣಿಯ ಗರಿಷ್ಠ ವೇಗ ಮ್ಯಾಕ್ 6.1 ಅಂದ್ರೆ ಗಂಟೆಗೆ ಸುಮಾರು 7470 ಕಿಲೋಮೀಟರ್ಗಳಷ್ಟು. ಇದು ಸೂಪರ್ಸಾನಿಕ್ ಸ್ಪೀಡ್ಗಿಂತಲೂ ಅಧಿಕವಾಗಿರುತ್ತೆ. ಇದರ ಸಾಧಾರಣ ವೇಗವೇ ಮ್ಯಾಕ್ 0.5 ಅಂದ್ರೆ ಶಬ್ದದ ವೇಗಕ್ಕಿಂತಲೂ 5 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಇದರ ಹೆಚ್ಚಿನ ವೇಗ ಮ್ಯಾನ್ಯುವರೇಬಲ್ ರೀಎಂಟ್ರಿ ವೆಹಿಕಲ್ ತಂತ್ರಜ್ಞಾನದೊಂದಿಗೆ ಸಂಯೋಜಿಸಲ್ಪಟ್ಟಿದ್ದು, ಅದು ಮಧ್ಯದಲ್ಲಿ ತನ್ನ ಹಾರಾಟದ ಮಾರ್ಗವನ್ನ ಬದಲಿಸಲು ಸಾಧ್ಯವಾಗುವಂತೆ ಮಾಡುತ್ತೆ. ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಮತ್ತು ಪ್ರಳಯ್ ಬ್ಯಾಲಿಸ್ಟಿಕ್ ಟ್ಯಾಕ್ಟಿಕಲ್ ಮಿಸೈಲ್ ಈ ಎರಡು ಕ್ಷಿಪಣಿಗಳ ನಡುವಿನ ಹೋಲಿಕೆಗಳನ್ನ ನೋಡೋದಾದ್ರೆ, ಈ ಎರಡು ಕ್ಷಿಪಣಿಗಳು ವಿಭಿನ್ನ ಉದ್ದೇಶಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಳಯ್ ಒಂದು ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ರೆ, ಬ್ರಹ್ಮೋಸ್ ಒಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿರುತ್ತೆ. ಪ್ರಳಯ್ 150 ರಿಂದ 500 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. ಅದೇ ಬ್ರಹ್ಮೋಸ್ 450 ರಿಂದ 800 ಕಿಲೋಮೀಟರ್ಗಳಷ್ಟು ದೂರದವರೆಗೆ ದಾಳಿ ಮಾಡಬಲ್ಲದು. ಇನ್ನು ವೇಗದ ವಿಚಾರಕ್ಕೆ ಬರೋದಾದ್ರೆ, ಪ್ರಳಯ್ ಮ್ಯಾಕ್ 0.61 ವರೆಗೆ ಗರಿಷ್ಠ ವೇಗ ತಲುಪಬಲ್ಲದು. ಅದೇ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ನ ಗರಿಷ್ಠ ವೇಗ ಮ್ಯಾಕ್ 2.8 ನಿಂದ ಮ್ಯಾಕ್ 3 ವರೆಗೆ ಇರುತ್ತೆ. ಪೇಲೋಡ್ ವಿಚಾರದಲ್ಲಿ ಪ್ರಳಯ್ ಬಲಿಷ್ಠವಾಗಿರುವಂತೆ ಕಾಣುತ್ತೆ. ಇದು 500 ರಿಂದ 1000 ಕೆಜಿ ಸಾಧಾರಣ ಅಥವಾ ನ್ಯೂಕ್ಲಿಯರ್ ವಾರ್ ಹೆಡ್ ಗಳನ್ನ ಹೊರುವ ಸಾಮರ್ಥ್ಯವನ್ನ ಹೊಂದಿದ್ರೆ, ಬ್ರಹ್ಮೋಸ್ 200 ರಿಂದ 300 ಕಿಲೋಗ್ರಾಂಗಳಷ್ಟು ಪೇಲೋಡ್ ಹೊರುವ ಸಾಮರ್ಥ್ಯ ಹೊಂದಿದೆ. ಪ್ರಳಯ್ ಕ್ಷಿಪಣಿಯನ್ನು ಶತ್ರು ರಾಡಾರ್ಗಳ ಕಣ್ಣು ತಪ್ಪಿಸಿ ಅಜ್ಞಾತವಾಗಿ ಚಲಿಸಲು ಸಾಧ್ಯವಾಗುವಂತೆ ಅದನ್ನ ವಿನ್ಯಾಸಗೊಳಿಸಲಾಗಿದೆ. ಇನ್ನು ಬ್ರಹ್ಮೋಸ್ ನೆಲ, ಸಮುದ್ರ ಹಾಗೂ ಆಕಾಶದಿಂದ ಉಡಾವಣೆ ಮಾಡಲು ಸಾಧ್ಯವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಎರಡೂ ಮಿಸೈಲುಗಳು ವಿಭಿನ್ನ ಸಾಮರ್ಥ್ಯಗಳನ್ನ ಹೊಂದಿವೆ.
ಬ್ರಹ್ಮೋಸ್ ಹೆಚ್ಚು ನಿಖರವಾದ ಮತ್ತು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು ನೆಲದ ಗುರಿಗಳನ್ನ ರಕ್ಷಣಾತ್ಮಕ ಸಿಸ್ಟಮ್ಗಳನ್ನ ಬೇಟೆಯಾಡಲು ಸೂಕ್ತವಾಗಿದ್ರೆ ಪ್ರಳಯ್ ಒಂದು ಶಕ್ತಿಶಾಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಹೆಚ್ಚಿನ ಪೇಲೋಡ್ ಹೊರುವ ಸಾಮರ್ಥ್ಯ ಮತ್ತು ಟ್ಯಾಕ್ಟಿಕಲ್ ಫೀಲ್ಡ್ಗಳಲ್ಲಿ ಶತ್ರು ಸೈನಿಕ ಪಡೆಗಳ ಮೇಲೆ ದಾಳಿ ಮಾಡಲು ಸಮರ್ಥವಾಗಿದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಹೆಚ್ಚುತ್ತಿರುವ ಚೀನಾದ ಆತಂಕವನ್ನು ಎದುರಿಸುವ ನಿಟ್ಟಿನಲ್ಲಿ ಫಿಲಿಪೈನ್ಸ್ ಭಾರತದ ನೆಕ್ಸ್ಟ್ ಜನರೇಷನ್ ಪ್ರಳಯ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಖರೀದಿಸಲು ಯೋಚಿಸುತ್ತಿದೆ. ತನ್ನ ಕರಾವಳಿ ರಕ್ಷಣೆಗಾಗಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನ 2022ರಲ್ಲಿ ಖರೀದಿಸಿದ ಫಿಲಿಪೈನ್ಸ್ ಇದೀಗ ಪ್ರಳಯ್ ಕಡೆಗೆ ಆಸಕ್ತಿ ತೋರಿಸುತ್ತಿದೆ. ಭಾರತ ರಷ್ಯಾ ಜಂಟಿ ಉತ್ಪಾದನೆಯಾಗಿರೋ ಬ್ರಹ್ಮೋಸ್ ಅನ್ನ ದಕ್ಷಿಣ ಚೀನಾ ಸಮುದ್ರದಲ್ಲಿ ನೌಕಾ ಬೆದರಿಕೆಗಳನ್ನು ಎದುರಿಸಲು, ಅದರಲ್ಲೂ ವಿಶೇಷವಾಗಿ ಚೀನಾದ ಭೀತಿಯನ್ನ ತಡೆಯಲು ಹಡಗು ವಿರೋಧಿ ಕ್ಷಿಪಣಿಯಾಗಿ ಇದನ್ನ ನಿಯೋಜಿಸಲಾಗಿದೆ. 290ರಿಂದ 800 ಕಿಲೋಮೀಟರ್ ದಾಳಿ ವ್ಯಾಪ್ತಿ ಮತ್ತು 200 ರಿಂದ 300 ಕಿಲೋಗ್ರಾಂ ಸಿಡಿತಲೆಗಳೊಂದಿಗೆ ಬ್ರಹ್ಮೋಸ್ ಫಿಲಿಪೈನ್ಸ್ ನೌಕಾಪಡೆಗೆ ಯುದ್ಧ ನೌಕೆಗಳ ವಿರುದ್ಧ ಪ್ರಬಲ ಪ್ರತಿಬಂಧಕವನ್ನು ಒದಗಿಸುತ್ತದೆ. ಜೊತೆಗೆ ಭೂಗುರಿಗಳನ್ನ ಹೊಡೆಯುವ ಸಲುವಾಗಿ ಮತ್ತು ಸಂಭಾವ್ಯ ಭೂ ಆಕ್ರಮಣಗಳು ಅಥವಾ ಗಡಿಯಾಚೆಗಿನ ಆಕ್ರಮಣಗಳನ್ನ ತಡೆಯಲು ಫಿಲಿಪೈನ್ಸ್ ರಕ್ಷಣಾ ಪಡೆ ಪ್ರಳಯ್ ಸೂಪರ್ಸಾನಿಕ್ ಮಿಸೈಲ್ ಮೊರೆ ಹೋಗಿದೆ. ಒಂದು ವೇಳೆ ಫಿಲಿಪೈನ್ಸ್ ಮತ್ತು ಭಾರತದ ನಡುವಿನ ಮಾತುಕತೆ ಯಶಸ್ವಿಯಾಗಿ ಫಿಲಿಪೈನ್ಸ್ ಏನಾದ್ರೂ ಪ್ರಳಯ್ ಮಿಸೈಲ್ ಅನ್ನ ಸ್ವಾಧೀನಪಡಿಸಿಕೊಂಡಿದ್ದೆ ಆದ್ರೆ ಆಗ್ನೇಯ ಏಷ್ಯಾದಲ್ಲಿ ಉದಯೋನ್ಮುಖ ರಕ್ಷಣಾ ರಫ್ತುದಾರನಾಗಿ ಭಾರತದ ಪಾತ್ರವನ್ನ ಭದ್ರಪಡಿಸುತ್ತದೆ. ಜೊತೆಗೆ ಇಂಡೋ ಪೆಸಿಫಿಕ್ ವಲಯದಲ್ಲಿ ಜಾಗತಿಕ ಶಸ್ತ್ರಾಸ್ತ್ರ ರಫ್ತುದಾರ ಮತ್ತು ರಕ್ಷಣಾ ಪಾಲುದಾರನಾಗಿ ಭಾರತ ಬೆಳೆಯುತ್ತಿರೋ ಸಂದರ್ಭದಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಆದರೆ ಉಭಯ ದೇಶಗಳ ನಡುವಿನ ಈ ಮಾತುಕತೆ ಬೀಜಿಂಗ್ ಜೊತೆಗಿನ ಉದ್ವಿಗ್ನತೆಯ ಹೆಚ್ಚಳಕ್ಕೂ ಕಾರಣವಾಗಬಹುದು. ಯಾಕಂದ್ರೆ ಚೀನಾ ಈಗಾಗಲೇ ಫಿಲಿಪೈನ್ಸ್ ನ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಯನ್ನೇ ಖಂಡಿಸಿದ್ದು ಇದೊಂದು ಶಕ್ತಿ ಸಮತೋಲನವನ್ನ ಅಸ್ಥಿರಗೊಳಿಸುವ ಕ್ರಿಯೆ ಎಂದು ಕಿಡಿಕಾರಿದೆ. ಆದ್ರೂ ಬ್ರಹ್ಮೋಸ್ ನ ವಿತರಣೆಗಳು ಮುಂದುವರೆದಿದ್ದು 2ನೇ ಬ್ಯಾಚ್ ಅನ್ನ ಏಪ್ರಿಲ್ 2025ರಲ್ಲಿ ಸ್ವೀಕರಿಸಲಾಗಿದೆ. ಜೊತೆಗೆ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಯ ಕುರಿತು ಉಭಯ ದೇಶಗಳ ನಡುವೆ ಚರ್ಚೆಗಳು ನಡೀತಿವೆ ಎಂಬುದಾಗಿ ವರದಿಯಾಗಿದೆ. ಇದೀಗ ಮುಂದುವರೆದು ಪ್ರಳಯ್ ಬ್ಯಾಲಿಸ್ಟಿಕ್ ಮಿಸೈಲ್ ಖರೀದಿಗೂ ಫಿಲಿಪೈನ್ಸ್ ಮುಂದಾಗಿದ್ದು ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮನ್ನಣೆ ದೊರೆಯುವ ಸಮಯ ಸನ್ನಿಹಿತವಾಗಿದೆ. ಮಿತ್ರರೇ, ಕೇವಲ ಫಿಲಿಪೈನ್ಸ್ ಮಾತ್ರವಲ್ಲ, ನಗಾರ್ನೋ ಕಾರಾಬಾಕ್ ಕುರಿತು ಅಜರ್ಬೈಜಾನ್ ಜೊತೆ ದೀರ್ಘಕಾಲ ಸಂಘರ್ಷದಲ್ಲಿ ತೊಡಗಿರೋ ಆರ್ಮೇನಿಯಾ ಕೂಡ ಪ್ರಳಯ್ ಕ್ಷಿಪಣಿಗಾಗಿ ಭಾರತದ ಜೊತೆಗೆ ಮಾತುಕತೆಗೆ ಮುಂದಾಗಿದೆ. ಅಜರ್ಬೈಜಾನ್ ಇಸ್ರೇಲ್ನ ಲೋರಾ ಕ್ಷಿಪಣಿಯನ್ನ ಖರೀದಿಸಿರುವುದು ಆರ್ಮೇನಿಯಾವನ್ನ ಬದಲಿ ವ್ಯವಸ್ಥೆಯನ್ನ ಹುಡುಕುವಂತೆ ಮಾಡಿದೆ ಮತ್ತು ಅದು ಭಾರತದ ಪ್ರಳಯ್ ಕಡೆಗೆ ಮುಖ ಮಾಡಿದೆ. ಈ ಸಂಬಂಧ ಆರ್ಮೇನಿಯನ್ ನಿಯೋಗ ಜುಲೈ 2025ರಲ್ಲಿ ಭಾರತಕ್ಕೆ ಆಗಮಿಸಿದ್ದು ಪ್ರಳಯ್ನ ಪ್ರಾಯೋಗಿಕ ಸಾಮರ್ಥ್ಯವನ್ನ ವೀಕ್ಷಿಸಿದೆ ಎಂದು ವರದಿಯಾಗಿದೆ. ಜೊತೆಗೆ ಈ ಹಿಂದಿನಿಂದಲೂ ಭಾರತ ಮತ್ತು ಆರ್ಮೇನಿಯಾದ ನಡುವೆ ಉತ್ತಮ ಸಂಬಂಧವಿದ್ದು ಪಿನಾಕ ರಾಕೆಟ್ ಲಾಂಚರ್ಗಳು, ಸ್ವಾತಿ ರಾಡಾರ್ಗಳು ಮತ್ತು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದಂತೆ ಭಾರತದ ರಕ್ಷಣಾ ಉಪಕರಣ ಸಂಬಂಧಿ ರಫ್ತುಗಳು ಭಾರತ ಮತ್ತು ಆರ್ಮೇನಿಯಾಗಳ ನಡುವಿನ ರಕ್ಷಣಾ ಸಂಬಂಧಗಳನ್ನ ಒತ್ತಿ ಹೇಳ್ತಿವೆ. ಒಟ್ಟಿನಲ್ಲಿ ಪ್ರಳಯ್ ಮಿಸೈಲ್ ಯುದ್ಧ ಭೂಮಿಯಲ್ಲಿ ಪ್ರಳಯವನ್ನೇ ಸೃಷ್ಟಿಸಲಿದ್ದು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಮುಂದುವರಿತಿರೋ ನಾಗಾಲೋಟಕ್ಕೆ ಸಾಕ್ಷಿಯಾಗಿದೆ. ಇದು ಗೆಳೆಯರೆ, ಭಾರತದ ಮೊಟ್ಟ ಮೊದಲ ದೇಶೀಯ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಳಯ್ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.